ನೀವು ಕೇಸ್ ಅಂತಿದ್ರೆ ಡಾಕ್ ಸತೀಶ್ ಅವ್ರು ಯಾರಿಗೋ ಏನೋ ಮಾಡಿದ್ರು ಅಂತ ಅವ್ರು ಬೇರೆ ಕೇಸ್ ಹಾಕೋರಲ್ಲ ಒಂದ್ 100 ಜನಕ್ಕೆ ಅಂತಿದ್ರ ಅವ್ರು 100 ಜನನ 20 ಜನಕ್ಕೂ ಕೇಸ್ ಹಾಕಿದೀನಿ ಅಂತ ಏನೋ ಅಂತಿದ್ರು ಅವ್ರು. ಯಾರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕೆಟ್ಟದಾಗ ಕಮೆಂಟ್ ಹಾಕೋರಿಗೆ ಅದು ಇದು ಅಂತ ಏನೋ. ಅಯ್ಯಯ್ಯೋ ಹಿಂಗ್ ಮಾತಾಡ್ತಾ ಇದ್ರೆ ಯಾಕೆ ಹಾಕಲ್ಲ ಕೆಟ್ಟದಾಗ ಕಾಮೆಂಟ್. ಈಗ ನಾನ್ ಇದೀನಿ ಇವಾಗ ನಮ್ಮ ಬಾಸ್ ಟಿವಿಯಲ್ಲಿ ನಾನು ಕೂತಿದ್ದೀನಿ. ಸೊ ನನ್ ಕ್ಯಾಮ್ರಾ ಇದೆ ಅಂತ ಏನಂದ್ರೆ ಅದ್ ಮಾತಾಡಲ್ಲ. ನನಗೆ ಹಟ್ ಆಗಿದ್ದೀನಿ ನಾನು. ಡಾಕ್ ಸತೀಶ್ ಅವ್ರು ಮಾತಾಡಿರೋ ಸ್ಲಮ್ ಜನ ಅಂದಿರೋದು ನನ್ ನೋವಾಗ್ತಿದೆ. ನಾನು ಒಂದು ಸ್ಲಮ್ ಹುಡುಗ ಆಗಿ ಆ ಸ್ಲಮ್ ಹುಡುಗ ತರ ಇಲ್ಲ ನಾನು. ನನ್ನ ಒಂದು ಕಷ್ಟ ಜೀತದಲ್ಲಿ ಸೊಸೈಟಿಲಿ ಹೆಂಗ್ ಬದುಕ್ಬೇಕು, ಸೊಸೈಟಿದಲ್ಲಿ ತಲೆ ಎತ್ಕೊಂಡು ಹೆಂಗ್ ಹೋಗ್ಬೇಕು, ಹೆಂಗಿದ್ರೆ ಜನ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಪ್ರತಿದಿನ ಬದುಕ್ತಿದೀವಲ್ವಾ. ಇವ್ರ ಉದ್ದೇಶಕ್ಕೆ ಸ್ಲಮ್ ಅಂದ್ರೆ ಏನು, ಏನಾದ್ರು ಬೆಗ್ಗಿಂಗ್ ಮಾಡೋರ ಅವ್ರು ಕೂಡ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂತಾರೆ. ನಿಂತರ ಬುಡ ಹೊಡಿಯಲ್ಲ. 2 lakhs ಶರ್ಟ್, 3 lakhs ಶರ್ಟ್ ಏನಲ್ಲ, ಜಸ್ಟ್ 1500 ಅಷ್ಟೇ. ಇಲ್ಲ ಮ್ಯಾಕ್ಸಿಮಮ್ ಒಂದು 2K ಇರುತ್ತಷ್ಟೇ. ಈಗ ಇರುತ್ತೆ ಬ್ರ್ಯಾಂಡ್ಸ್, ಬ್ರ್ಯಾಂಡ್ ಹೇಳ್ತಾರಲ್ಲ ಆರ್ಸಾಚಿ ಬರ್ಸಾಚಿ. ಅಯ್ಯೋ ಸುಮ್ನೆ ಇರಿ, ಅದೊಂದು ಹೇಳ್ತಿದಾರೆ ಹೊರತು ತಗೊಳ್ಳೋವಾಗ ಮೀಡಿಯಾಗ್ ಬರ್ಬೋದಲ್ವಾ, ಮೀಡಿಯಾ ಇಟ್ಬೇಕಲ್ವಾ. ಈಗ ಹೋಗ್ಲಿ ಓಕೆ ಒಪ್ಕೋಣ, ನೇರವಾಗಿ ಹೇಳ್ತೀನಿ. ನೀನ್ ಹೇಳ್ತಿದೆ ಅವ್ರು ಕೇಳ್ತಿದಾರೆ, ನಮ್ಮಂತವ್ರು ಕೇಳಲ್ಲ. ಈಗ ನೀನ್ ಹಾಕೋ, ನಾನು ಅವ್ರ ಬಗ್ಗೆ ಹೆತ್ತೋ ರೈಟ್ಸ್ ನನಗಿಲ್ಲ. ಈಗ ರೈಟ್ಸ್ ಇದೆ. ಯಾಕೆ ಎತ್ತುತ್ತಾ ಇದ್ದೀನಿ, ಸ್ಲಮ್ ಜನ ಅಂದಿದ್ದಾರೆ. ನಾನು ಒಂದ್ ಸ್ಲಮ್ ಇಂದ ಬಂದು ಈ ಒಂದು ಸ್ಟೇಜ್ ಅಲ್ಲಿ ನಿಂತಿದ್ದೀನಿ, ಅದ್ ನನಗೆ ನೋವಾಗ್ತಿದೆ. ಸೊ ಅದರಿಂದ ಮಾತಾಡಿದೆ. ಇಲ್ಲಾಂದ್ರೆ ಅವ್ರು ಮಾತಾಡ್ತಿದ್ರೆ ಅವ್ರು ಪರ್ಸನಲ್ಸ್. ಸೊ ಅವ್ರ ವೈವಿಕ ಜೀವನ ನಾನು ಎತ್ತಲ್ಲ. ಅವರು ಸ್ಲಮ್ ಅಂದಾಗ ನನ್ಗೆ ನೋವಾಗಿದೆ. ನಾನು ಒಂದು ಕನ್ನಡಿಗನೇ, ನಾನು ಒಂದು ಪ್ರಜೆನೆ, ಒಂದು ಪ್ರಜಾಪ್ರಭುತ್ವದಲ್ಲಿ ನಾನು ಒಂದು ಮನುಷ್ಯನೇ. ನನ್ ಕೇಳೋ ಹಕ್ಕಿದೆ. ನಿನ್ ಪರ್ಸನಲ್ ಎತ್ಕೊಂಡಾಗ ನಾನ್ ನಿಮ್ ಬಗ್ಗೆ ಎತ್ತಿಲ್ಲ ಕೇಳೋದು ಅವ್ರ ಹಕ್ಕು ಅಲ್ಲ. ಅವರು ಡಾಕ್ ಸತೀಶ್ ಅವ್ರದ್ದು ಒಂದೇನಂದ್ರೆ ಆ ವಿಚಾರ ನೀವ್ ಎತ್ತಿದ್ದಕ್ ಮಾತಾಡ್ತಾ ಇದೀನಿ. ಕೆಲವು ಡೈಲಾಗ್ ಹೇಳಿದಾರೆ ಅವರು. ಅಂದ್ರೆ ಒಂದು ಗಿಲ್ಲಿ ಗೆಲ್ಲಲ್ಲ, ಗೆದ್ರೆ ಅವ್ನ್ ಕಾಲ್ ಕೆಳ ನುಸಿತೀನಿ ಅಂತ ಹೇಳ್ತಾರೆ. ಕೇಳ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಇದೇ ಕ್ವಶನ್ ನಮ್ಮ ಆಂಕರ್ ಅವ್ರೊಬ್ರು ಕೇಳಿದಾಗ ನಾನು ಕುಡ್ದೆ ಹೇಳ್ಬಿಟ್ಟೆ. ಇವಾಗ ಏನು ಅಂತಾರೆ. ಹೌದೌದು ನೋಡಿ, ಪ್ರತಿಯೊಂದು ಅವ್ರ ಅಂದಿರೋ ಮಾತೆಲ್ಲ ನನ್ ಮೈಂಡ್ ಅಲ್ಲೇ ಇದೆ. ತಪ್ಪು ಅವರಲ್ಲೇ ಫ್ರಾಡ್ ಅಂತ ಅದ್ರಲ್ಲೇ ಗೊತ್ತಾಗ್ತಿದೆ ನೋಡಿ. ಈಗ ಒಂದು ಪ್ರಜೆ ದಿನ ಒಂದೊಂದು ಮೆಟ್ಟೆ ಹತ್ತೋದಕ್ ನೋಡ್ಬೇಕೆ ಬರ್ತು ಒಂದು ಕಲಾವಿದ ಆಗಿ ಒಂದೊಂದು ಮೆಟ್ ಇಳಿತಿದ್ದಾರೆ ಅವರು. ಅವ್ರೇನೋ ಟ್ರೋಲ್ ಆಗ್ತಿದ್ದಾರೆ, ನನಗೆ ಟ್ರೋಲ್ ಬರ್ತಿದೆ ಅಂತ ಅವ್ರು ಅನ್ಕೊಂತ, ಅದನ್ನ ಎಷ್ಟು ಜನ ನೋಡಿ ಎಷ್ಟು ಜನ ಬೈಕೊಂತಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ನಾನು ಇಂಟರ್ವ್ಯೂ ಬಂದಿದ್ದೀನಿ, ಕುಳ್ಸಿದೀರಿ ಅಂದ್ಬಿಟ್ಟು ನಾನು ಏನಂದ್ರೆ ಅದ್ ಮಾತಾಡಿದ್ರೆ ನಾಳೆ ಬೆಳಗ್ಗೆ ಕಾಮೆಂಟ್ಸ್ ಬರುತ್ತೆ, ಗಲೀಜ್ ಕಾಮೆಂಟ್ಸ್ ಬರುತ್ತೆ. ಅವ್ರು ಹೇಳ್ತಾರೆ ಮೊನ್ನೆ ರೀಸೆಂಟ್ ಆಗಿ, ರೀ ನಾನು ಸಾರಿ ದಯವಿಟ್ಟು ಕ್ಷಮಿಸ್ಬೇಕು, ನಾನು ಲೈವ್ ಅಲ್ಲಿ ಮಾತನ್ಬಾರ್ದು, ಆದ್ರೂ ಅಂತಿದೀನಿ, ನಾನು ಉಚ್ಚೆ ಹೊಡೆದ್ರೆ ವೈರಲ್ ಆಗ್ತೀನಿ ರೀ ಅಂತಾರೆ. ಎಷ್ಟು ಹೊಲ್ಸು ಇವ್ರು ಡಾಕ್ ಸತೀಶ್ ಅವರು. ಮತ್ತೆ ಸ್ಲಮ್ ಅಂತಾರೆ ಡಾಕ್ ಸತೀಶ್ ಅವರು. ಮತ್ತೆ ಆ ಮಾತಂತಾರೆ ನೋಡಿ. ನಾನು ಈಗ ಕೂಡ ಅವರು ಅಂತಿದೀನಿ. ಇದು ನನ್ನ ಕಲ್ಚರ್, ಸ್ಲಮ್ ಹುಡ್ಗ ಕಲ್ಚರ್. ದಿಸ್ ಇಸ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಕಲ್ಚರ್. ಓಕೆನಾ? ನೀವ್ ಹೇಳ್ತೀರಾ ಚಿಕ್ಕ ಹುಡುಗಿನ ಮದ್ವೆ ಮಾಡ್ಕೊಳಕ್ ರೆಡಿ ಇದೀನಿ ಅಂತಾರೆ. ಏನ್ರಿ ನೀವು, ಎಲ್ಲಿದ್ದೀರಿ ನಿಮ್ದು? ನೀವೇನು ನಮ್ ಇಂಡಿಯಾದಲ್ಲಿ ಇದೀರಾ, ಇನ್ನು ಬೇರೆ ದೇಶದಲ್ಲಿ ಇದೀರಾ? ಫಸ್ಟ್ ಇವ್ರನ್ನ ಕಳ್ಸ್ಕೊಟ್ಬಿಡ್ಬೇಕು, ಪ್ಯಾಕಪ್ ಮಾಡ್ಬಿಡ್ಬೇಕು. ಅದೇ ಯಾವ್ದಾದ್ರು ಒಂದ್ ದೇಶಕ್ಕೆ, ಇವ್ರಿಗೆ ಸೆಟ್ ಆಗೋಂತ ದೇಶಕ್ಕೆ ಕಳ್ಸ್ಬೇಕು. ಇಲ್ಲಿದ್ರೆ ಜನ ಬಿಡಲ್ಲ ಇವ್ರನ್ನ. ಯಾಕಂತೀರಾ, ಆರ್ಟಿಸ್ಟ್ ಬಾಯಲ್ಲಾದ್ರೂ ಬರತ್ತೇನ್ರಿ? ಉಚ್ಚೆ ಹೊಡೆದ್ರೆ ವೈರಲ್ ಆಗ್ತೀನಿ ಅಂತಾರ. ಅದೇನ್ರಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಬರೋ ಪದನ ನೋಡಿ. ಈ ಒಂದು ವರ್ಡ್ಸ್ ಹೇಳೋದಕ್ಕೂ ನನಗೆ ಮುಜುಗರ ಆಗ್ತಿದೆ. ನಮ್ ಫ್ಯಾನ್ಸ್ ನೋಡ್ತಿರ್ತಾರೆ, ಎಷ್ಟೋ ಹೆಣ್ಮಕ್ಳು ನೋಡ್ತಿರ್ತಾರೆ, ಎಷ್ಟೋ ಜನ ನೋಡ್ತಿರ್ತಾರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲ ಅದೇ ಅವರು ಮಂದಿ ಹೇಳಿದ್ರು 2.5 ಲಕ್ಷದ ಶರ್ಟ್ ಹಂಗಾರ ನಿಜಾನ ಸುಳ್ಳಲ್ಲ? ಅಲ್ಲ ರೀ, ಅವ್ರು ಹೇಳೋದೆಲ್ಲ ಸುಳ್ಳೆ. ಈಗ 6.5 ಲಕ್ಷದ ಕೇಕ್ ಅಂದಿದ್ರು, ಅದು ಸಾಕೆಲ್ಲ ಸುಳ್ಳೆ. ಕೇಕ್ ಹೋಗಿ 6.5 ಲಕ್ಷ ಇರುತ್ತೇನ್ರಿ? ಏನ್ ಹೇಳ್ತೀರಾ? ಒಂದು 3000 4000 ತಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಕೇಕ್ ಇಡ್ಬೋದು. ಅದು ಅಲಂಕಾರ ಮಾಡ್ಬಿಟ್ರೆ ಗೊತ್ತಾಯ್ತು. ಇನ್ನು ಹೋಗ್ಬೇಕಷ್ಟೇ. ಇನ್ ಯಾರು ಸೋಷಿಯಲ್ ಮೀಡಿಯಾ ನಿಮ್ ತರ ಸೋಷಿಯಲ್ ಮೀಡಿಯಾನ್ ಕರ್ಕೊಂಡು ಹೋಗ್ಬೇಕು. ಅವಾಗ ಅಲ್ಲಿ ಹೋಗಿ ಅಲ್ಲೆಲ್ಲ ಇಟ್ಟಿ ಅಲ್ಲಿ ಬಿಲ್ ಒಂದೊಂದು ನೋಟು ಎಣ್ಸಿ ಬಿಲ್ ಟೋಟಲ್ ಮಾಡಿ ಶರ್ಟ್ ಗಾಗ್ಬೋದು, ಕೇಕ್ ಗಾಗ್ಬೋದು, ಎವ್ರಿ ಒನ್ ಗಾಗಿ ತಂದಿಟ್ಟ ಮೇಲೆ ನಂಬೇಕಷ್ಟೇ. ಹಂಗಾದ್ರೆ ನಂಬೇಕು ನೋಡಿ. ಅವ್ರ ಬಗ್ಗೆ ನನ್ಗೇನ್ ಬೇಜಾರಿಲ್ಲ. ಕೆಲವ್ರು ನನ್ನ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಇರ್ಬೋದು, ನಮ್ ಕನ್ನಡಿಗರು ಇರ್ಬೋದು, ತೆಲುಗು ಪೀಪಲ್ಸ್ ಇರ್ಬೋದು, ತೆಲುಗು ಎಲ್ರಿಗೂ ಹೇಳ್ತಾ ಇದ್ ನಾನು ಅವ್ರ ಮೇಲೆ ಮಾತಾಡ್ತಾ ಏನೋ ಫೇಮ್ ಆಗ್ಬೇಕನ್ನ ಅದು ತಪ್ಪು ಕಲ್ಪನೆ. ಆಲ್ರೆಡಿ ನನ್ ಫೇಮ್, ಅದೇ ಹೇಳ್ತಿದ್ದೀನಿ. ಅವ್ರು ಕೂಡ ನೋಡ್ತಾರೆ, ಯಾರು ಡಾಕ್ ಸತೀಶ್ ಅವ್ರು ನೋಡ್ತಾರೆ, ಇದ್ ಯಾವ್ದಪ್ಪ ಹೊಸ ಮುಖ ಅಂತ. ಕನ್ನಡಿಗ, ನನ್ ಬ್ಲಡ್ ಎಲ್ಲ ಕನ್ನಡಿಗನೇ. ಬಟ್ ನನ್ ಪ್ರೊಫೆಷನಲ್ ಮಾತ್ರ ತೆಲುಗು. ನನ್ನ ಒಂದು ಪ್ರೊಫೆಷನಲ್ ತೆಲುಗುಗೆ ಸೀಮಿತ ಅಂತ ಏನಿಲ್ಲ. ನನಗೆ ಎಲ್ಲ ಅವಕಾಶ ಕೊಟ್ರೆ ಅವಕಾಶಕ್ಕೆ ನಾನು ಬದ್ಧವಾಗಿ ನನ್ನ ಒಂದು ಹಾವಭಾವನ, ನನ್ನ ಟ್ಯಾಲೆಂಟ್ ಅನ್ನ ತೋರ್ಸಕ್ ರೆಡಿ ಇದೀನಿ. ಇಷ್ಟ ಹೇಳ್ತೀನಿ ನಾನು. ಕರೆಕ್ಟ್. ಅದೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಒಂದು ನಾವು ಇದ್ ಮಾಡಿದಾಗ ಇಲ್ಲ ನಾನು ಡಾಕ್ ಸತೀಶ್ ವಿಚಾರವಾಗಿ ಮಾತಾಡ್ಬೇಕು. ಹೌದು, ನನಗೆ ತುಂಬಾ ನೋವಾಗಿದೆ. ಅಬ್ಸಲ್ಯೂಟ್ಲಿ ರೈಟ್ ರೀ. ಎಷ್ಟು ನೋವು. ಈಗ ನಾನು ನೋವಿಂದ ರೀ, ನಾನು ಈಗ ಒಂದು ನೋವಿಂದ ಮಾತಾಡ್ತೇನೆ. ನಾನು ಒಂದ್ ಸ್ಲಮ್ ಹುಡುಗರಿ, ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಮ್ ತಂದೆ ಏನ್ ಸಾಫ್ಟ್ವೇರ್ ಎಲ್ಲ ಕಲೆಕ್ಟರ್ ಅಲ್ಲ, ಕೂಲಿ ಮಾಡೋ ವ್ಯಕ್ತಿ ನಮ್ ತಂದೆ ತಾಯಿ. ಆ ಕೂಲಿಯಿಂದ ಒಂದು
ದಿನನಿತ್ಯ ದುಡಿಮೆಯಿಂದ ನಮ್ಮನ್ನ ಬೆಳೆಸಿ Okay. ನಮ್ಗೆ ಪಾಠ ಕಲ್ಸಿ ನಮ್ಮನ್ನ ಇಲ್ಲಿವರೆಗೂ ಈ ಸ್ಟೇಜ್ ಬರೋಂಗ್ ಇಟ್ಟಿದ್ದಾರೆ. ಹ್ಮ್. ಅಂತವ್ರಿಗೆ ಸ್ಲಮ್ ಅವ್ರು ಅಂದ್ರೆ ನಮ್ದು ಮನೆ IAS ಆಫೀಸರ್ ಮನೆ ಹತ್ರ ಇಲ್ಲ, Okay. ಒಂದು 500 ರೂಪಾಯಿ ದುಡಿಯುವೆ ಅಂತ ಮನೆ ಪಕ್ಕದಲ್ಲಿ ನಮ್ಮ ಮನೆ ಹ್ಮ್, ಇರೋದು. ಹ್ಮ್, ಹ್ಮ್. ಸೊ ಹಂಗಂದಾಗ ನಾವು ಊಟ ತಿಂತೀವಲ್ರಿ, ಹ್ಮ್. ನಾವು ಇದೀವಲ್ರಿ ಸೊಸೈಟಿಯಲ್ಲಿ. ನಾನ್ ಕೂಡ ಎಷ್ಟೋ ದೊಡ್ಡ ಫೇಮ್ ಆಗಿ ಬಂದ್ ಇಲ್ಲಿರೋರು. ಅವಾಗ ನಮ್ಗೆ ಮನ್ಸಿಗೆ ನೋವಾಗತ್ತಾ ಇಲ್ವಾ? ಅದೇ ಅವರು ಹೇಳ್ತಾರೆ ಡಾಕ್ ಸತೀಶ್ 100 ಕೋಟಿ ನಾಯಿ ಇದೆ ಅಂತ. ಅದೇ ಯಾವ ತರ ನೋಡಿ ಸಾಕು, ಹ್ಮ್. ಅದೆಲ್ಲ ಜಸ್ಟ್ ಪುಂಗಿ, ಎಲ್ಲ ಪುಂಗಿನೇ. ಅವ್ರ ಬಾಯಲ್ಲೇ ಇದೆ ಹ್ಮ್. ಉಚ್ಚೆ ಹೊಡಿತೀನಿ ವೈರಲ್ ಆಗ್ತೀನಿ ಅನ್ನೋದು ಪುಂಗಿನೇ. ಅದು ಕೂಡ ಕೆಟ್ಟ ಮಾತೆ. ಚಿಕ್ಕ ಹುಡುಗಿನ ಕೂಡ ಮದ್ವೆ ಆಗ್ತೀನಿ ಅನ್ನೋದು ಕೂಡ ಫೇಕ್. ಅದು ಕೂಡ ಅನ್ಬಾರ್ದು, ಕಾನೂನು ರೀತಿ ತಪ್ಪಾಗುತ್ತೆ. ಓಕೆ. ಇಷ್ಟು ಪ್ರಜಾಪ್ರಭುತ್ವದಲ್ಲಿ ಒಂದು ಸೊಸೈಟಿಯಲ್ಲಿ ಸ್ಲಮ್ ಅಂತಿದ್ದಾನೆ, ಅದು ಕೂಡ ಫೇಕ್. ಹ್ಮ್. 4 ಆಯ್ತಾ ಹ್ಮ್. ಫೇಕ್. ಹ್ಮ್. ಮತ್ತೆ ಗಿಲ್ಲಿ ಒಂದು ಜೊತೆಯಲ್ಲಿ ಆರ್ಟಿಸ್ಟ್, ಒಂದು ಜೊತೆಯಲ್ಲಿ ಇರುವಂತ ಆರ್ಟಿಸ್ಟ್ ಗೆ ಎಂಕರೇಜ್ ಮಾಡ್ಬೇಕು. ನೀನ್ ಆಚೆಯಿಂದ ಬಂದಾಗ ನೀನ್ ಎಂಕರೇಜ್ ಮಾಡ್ಬೇಕು. ಅವ್ರು ಸೋತಿದ್ರೆ ಅವ್ರ ಕಾಲ್ ಕೇಳಿ ನುಗ್ತೀನಿ, ಇನ್ನೊಂದು ಮತ್ತೊಂದು ಎಕ್ಸ್ಟ್ರಾ ಎಲ್ಲ ಅಂತಿದ್ದಾನೆ. ಇವೆಲ್ಲ ಫೇಕ್, ಎಲ್ಲ ಹೇಳ್ತಿದ್ದಾನೆ ಅಂದ್ರೆ ಅವ್ರು ಎಷ್ಟು ಫೇಕ್ ಅಂತ ಇದ್ರಲ್ಲೇ ಗೊತ್ತಾಗುತ್ತಲ್ವೇನ್ರಿ. ಈಗ ಅಶ್ವಿನಿ ಮೇಡಮ್ ಅವರು ಎಷ್ಟು ರೇಂಜ್ ಗಿದ್ದಾರೆ. ಅವ್ರ ತಂದೆ ತಾಯಿ ಕೊಟ್ಟಿರೋ ಆಸ್ತಿ ಪಾಸ್ತಿಗಳಲ್ಲಿ ಅವ್ರದೇ ಆದ ಒಂದು ಕನ್ನಡ ಹೋರಾಟಗಾರ್ತಿ ಅನ್ಸ್ಕೊಂಡು ಎಷ್ಟೋ ತನ್ನದೇ ಆದ ಸ್ಟೈಲಿಯಲ್ಲಿ ಒಂದು ಸಮಾಜ ಸೇವೆ ಮಾಡ್ಕೊಂಡು ಅವರೆಲ್ಲ ಮಾತಾಡ್ತಿದಾರ. ಸೊ ಅವ್ರ ನೋಡಿ ಕಲ್ತ್ಕೊಳ್ರಿ ಫಸ್ಟ್. ಅವ್ರೆಲ್ಲ ಮಾತಾಡ್ಲಿಲ್ಲ ಅಂದ್ರೆ ಇವ್ರು ಮಾತಾಡ್ತಿರಂದ್ರೆ ಇವ್ರಿಗೆ ಅದೇ ಬಿಗ್ ಬಾಸ್ ಶೋಗ್ ಹೋಗಿ ಬಂದ್ಬಿಟ್ರಲ್ಲ, ಮತ್ತೆ ಇಮೇಜ್ ಹೋಗುತ್ತೆ ಅಂತ ಹೊಸ ಗೇಮ್ ಅಂತ ಹೇಳ್ತೀನಿ ನಾನು. ಅಲ್ಲ, ಇನ್ನೊಂದು ಯಾವ್ದೋ ಇದ್ರಲ್ಲೂ ನೋಡ್ತಾ ಇದ್ದೆ, ಯಾವ್ದೋ ಒಂದು ಟಿವಿಲಿ ಅವ್ರಿಗೆ ಕೇಳ್ತಾ ಇದ್ರು ರಿಪೋರ್ಟರ್ ಆಂಕರ್ ಕೇಳಿದಾಗ, ಓಕೆ ನನ್ನ ಕಾಲ್ ಕಲರ್ ಏನೋ ಅವ್ರ ಹುಡುಗಿ ಫೇಸ್ ಕಲರ್ ಇಲ್ಲ. ನೋಡಿ ಕರೆಕ್ಟ್ ಆಗಿ ಹೇಳಿದ್ರು ನೋಡಿ. ಒಂದು ಹೆಣ್ಣರಿ, ಒಂದು ನಮ್ಮ ಭಾರತ ಮಾತೆ ಅಂತಾರೆ, ಒಂದು ಹೆಣ್ಣು ನೆಲ ಮಲೆ ನಾವಿದೀವಿ. ಹೆಣ್ಣು ನೆಲ ಮೇಲೆ ನಾವಿರೋದು. ನಿಮ್ ತಾಯಿ ಕೂಡ ಹೆಣ್ಣೆ. ಹುಡುಗಿಗೆ ಹೋಗ್ಬಿಟ್ಟು ಹುಡುಗಿನ ನಾವು ದೇವತೆ ತರ ಪೂಜಿಸ್ತೀವಿ. ಪೂಜೆ ಮಾಡ್ಕೊಂಡೆ ಬೆಳಗ್ಗೆ ಬಂದ್ರೆ ಸಿಸ್ಟರ್ನೋ ತಾಯಿನೋ ಇಲ್ಲ ಹೆಂಡತಿನೋ ಯಾರಿಗೋ ಒಬ್ರಿಗೆ ಮುಖ ನೋಡ್ಕೊಂಡು ಹೋಗ್ ಬರ್ತೀವಿ ಅಂತ ಹೇಳ್ಕೊಂಡ್ ಬರೋಂತ ಸಂಸ್ಕೃತಿಯಲ್ಲಿ ನಾವು ಬದುಕ್ತಿದೀವಿ. ಒಂದು ಹೆಣ್ಣಿಗೆ ಏನ್ ಹೇಳ್ತಾರ್ರಿ, ನನ್ ಕಾಲ್ ಕಲರ್ ಕೂಡ ಇಲ್ಲ ಹೆಣ್ಣು ಆತರ ಅಂದ್ರೆ ನೋಡಿ ಎಷ್ಟು ಫೇಕು ಅಂತ. ಯಾರೋ ಏನೋ ನಾನ್ ಹೇಳ್ತೀನಿ ನೋಡಿ, ನಿಮ್ ಮಾತು ನೋಡಿ ಆಡಿಯನ್ಸ್ ಅವ್ರೆಷ್ಟು ಜನಗೆ ರಚ್ಚು ಹೊಡಿತಾ ಇದಾರೆ. ವೈರಲ್ ಆಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.